ಮಾಡೋದಕ್ಕೆ ಗುಜರಾತ್ನಿಗೆ ಬಂದು ಅವರು ವೋಟ್ ಮಾಡ್ತಾರೆ. ವೋಟ್ ಮಾಡೋದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ. ನಾವು ಪ್ರಜಾಪ್ರಭುತ್ವದಲ್ಲಿರೋದ್ರಿಂದ ನಮಗಿರುವಂಥ ಅತ್ಯಂತ ಪ್ರಮುಖ ಹೊಣೆಗಾರಿಕೆ ಮತ್ತು ನಮ್ಮ ಅಸ್ತಿತ್ವವನ್ನು ಮತ್ತೆ ಮತ್ತೆ ನಿರೂಪಿಸುವಂತಹ ಒಂದು ಸಂವಿಧಾನ ಕೊಟ್ಟಿರುವಂತಹ ಅತ್ಯದ್ಭುತವಾದಂತಹ ಕೊಡುಗೆ ಅಂತಂದರೆ ಅದು ಮತದಾನದ ಹಕ್ಕು. ಹಾಗಾಗಿ ಮತ ಚಲಾಯಿಸೋದು ಪ್ರತಿಯೊಬ್ಬನ ಹಕ್ಕು ಮತ್ತು ಕರ್ತವ್ಯ ಕೂಡ, ಜವಾಬ್ದಾರಿ ಕೂಡ, ಹೊಣೆಗಾರಿಕೆ ಕೂಡ. ಪ್ರಧಾನಮಂತ್ರಿ ಬೆಳ್ಳಂಬೆಳಗ್ಗೆ ವೋಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಗುಜರಾತ್ನ ಗಾಂಧಿನಗರ ಕ್ಷೇತ್ರದಲ್ಲಿ ಬಂದು ವೋಟ್ ಮಾಡ್ತಾರೆ. ಅಮಿತ್ ಶಾ ಅವರು ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ಒಂದು ಕ್ಷೇತ್ರ ಅದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಆಲ್ರೆಡಿ ಅಲ್ಲಿ ಅವ್ರಿಗೆ ಸಾಕಷ್ಟು ಜನ ಅಭಿಮಾನಿಗಳು ನೆರೆದಿದ್ದಾರೆ. ಬಹಳ ಕಾಮ್ ಆಗಿದೆ ಮಾರ್ನಿಂಗ್ ಮೂಡ್ ಗಾಂಧಿನಗರದಲ್ಲಿ. ನಾವು ನೋಡ್ತಾ ಇದ್ರೆ ಎಳೆ ಬಿಸಿಲು, ಸೂರ್ಯ ರಶ್ಮಿ ಭುವಿಯನ್ನು ಚುಂಬಿಸ್ತಾ ಇರುವಂಥ ಈ ಬೆಳಗಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವೋಟ್ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಅಮಿತ್ ಶಾ ಕೂಡ ಅಲ್ಲಿ ಆಲ್ರೆಡಿ ಬೆಳಗಿನಿಂದಾನೇ ಬಂದು ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಸೊ ರಾಜಕಾರಣಿಗಳಲ್ಲಿ ಅನೇಕರಿಗೆ ಈ ಥರದ ಒಂದು ಸ್ಪಿರಿಟ್ ಇರುತ್ತೆ, ವೋಟಿಂಗ್ ಸ್ಪಿರಿಟ್, ಒಂದು ಹಬ್ಬದ ಸ್ಪಿರಿಟ್. ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ. ಆಲ್ರೈಟ್, ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ ವೋಟ್ ಮಾಡೋದಕ್ಕೆ. ಪ್ರಧಾನಮಂತ್ರಿ ಮೋದಿ, ನರೇಂದ್ರ ದಾಮೋದರ್ ದಾಸ್ ಮೋದಿ ಪ್ರಧಾನಿಗಳು ಆಗಮಿಸ್ತಾ ಇದ್ದಾರೆ ವೋಟ್ ಮಾಡೋದಕ್ಕೆ. ಬೆಳಗ್ಗೆ ಕೇಸರಿ ಜಾಕೆಟ್, ವೈಟ್ ಕುರ್ತಾದಲ್ಲಿ ಪ್ರಧಾನಿಗಳು ಫ್ರೆಶ್ ಆಗಿ ಮತದಾನ ಮಾಡೋದಕ್ಕೆ ಮತಗಟ್ಟೆಗೆ ಆಗಮಿಸ್ತಾ ಇದ್ದಾರೆ. ಗುಜರಾತ್ನ ಗಾಂಧಿನಗರದ ಮತಗಟ್ಟೆಗೆ ಆಗಮಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ವೋಟ್ ಮಾಡೋದು ಪ್ರತಿಯೊಬ್ಬ ನಾಗರಿಕರ ಆದ್ಯ ಕರ್ತವ್ಯ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಕೂಡ ವೋಟ್ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. 2024ರ ಚುನಾವಣೆ ಬಿಜೆಪಿಯ ರಾಜಕೀಯ ವಿಚಾರದಲ್ಲೂ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಚುನಾವಣೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜಕೀಯ ದೃಷ್ಟಿಯಿಂದ ಅಮಿತ್ ಶಾ ಹಾರ್ಟಿ ವೆಲ್ಕಮ್ ಅಂತ ಅವ್ರನ್ನ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದನ್ನ ನೋಡಿದ್ವಿ. ಕೇಸರಿ ಶಾಲ್ ಹಾಕಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ರು. ಅಮಿತ್ ಶಾ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಗುಜರಾತ್ನ ಗಾಂಧಿನಗರ ಕ್ಷೇತ್ರದಲ್ಲಿ ಪ್ರಧಾನಿ ಮೋದಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಬೆಳಗಿನ ವಾತಾವರಣ ಇನ್ನೇನು ಅರುಣ ಅಂತೀವಿ ನಾವು. ಈ ಸೂರ್ಯ ರಶ್ಮಿ ಇರುತ್ತಲ್ಲ, ಎಳೆಯ ರಶ್ಮಿಗೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಆ ಅರುಣ ಭುವಿಯನ್ನು ಸ್ಪರ್ಶಿಸ್ತಾ ಇರುವಂಥ ಸುಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವೋಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಅಮಿತ್ ಶಾ ಕೂಡ, ಅವರ ಅನೇಕ ಅಭಿಮಾನಿಗಳು, ಅವರದ್ದೇ ತವರು, ಅದು ಅವರದ್ದೇ ಊರು ಗುಜರಾತ್. ಗಾಂಧಿನಗರ ಅಂತ ಅಂದರೆ ಆಲ್ಮೋಸ್ಟ್ ಅವರದ್ದೇ ಊರು ಅನ್ನೋ ಲೆಕ್ಕ. ಅವ್ರು ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟ್ ಮಾಡ್ತಾರೆ. ನಿಜಕ್ಕೂ ವೀಕ್ಷಕರೇ, ಇಂಥದ್ದೊಂದು ದೃಶ್ಯ ಇದೆಯಲ್ಲ, ಇದು ಇನ್ಸ್ಪೈರಿಂಗ್. ಮತದಾನ ಅನ್ನೋದು ಎಷ್ಟು ಮುಖ್ಯ. ಬೆಳಗ್ಗೆ ಬೇರೆ ಎಲ್ಲ ಕೆಲಸಗಳಿಗಿಂತ ಮುಂಚೆ ನಾವು ಮಾಡಬೇಕಾಗಿರೋದು ವೋಟಿಂಗ್. ಎಷ್ಟೇ ಪ್ರಾಮುಖ್ಯತೆ ಉಳ್ಳಂಥ ಕೆಲಸ ಇರಲಿ ನೋಡಿ, PM-ಗೆ ಎಷ್ಟು ಬೇಕಾದರೂ ಇಂಪಾರ್ಟೆಂಟ್ ಆದಂಥ ಕೆಲಸ ಇರುತ್ತೆ, ಇಡೀ ದೇಶ ನಡೆಸೋರು. ಆದರೆ ಬೆಳಗ್ಗೆ ಮುಂಚೆ ಫಸ್ಟ್ ಕೆಲಸ ನಾವು ಮಾಡಬೇಕಾಗಿರೋದು ವೋಟಿಂಗ್ ಆರಂಭ ಆದ ತಕ್ಷಣ ಹೋಗಿ ವೋಟ್ ಮಾಡಿ ಬರಬೇಕು. ಅಂಥದ್ದೊಂದು ದೃಶ್ಯ ಗುಜರಾತ್ನ ಗಾಂಧಿನಗರದಿಂದ. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನರೇಂದ್ರ ಮೋದಿ ಮತವನ್ನ ಚಲಾವಣೆ ಮಾಡಲಿಕ್ಕೆ ಹೋಗ್ತಾ ಇರುವ ಸಂದರ್ಭದ ದೃಶ್ಯ ಇದು. ಗುಜರಾತ್ನ ಗಾಂಧಿನಗರದಲ್ಲಿ ಮೋದಿ ಮತ ಚಲಾವಣೆಯನ್ನ ಮಾಡಲಿದ್ದಾರೆ. ಬಿಜೆಪಿಯಿಂದ ಅಮಿತ್ ಶಾ ಅವರು ಕಣದಲ್ಲಿರುವಂತಹ ಕ್ಷೇತ್ರ ಇದು. ಇದೇ ರೀತಿಯಲ್ಲಿ ಒಟ್ಟು 90ಕ್ಕೂ ಅಧಿಕ ಕ್ಷೇತ್ರದಲ್ಲಿ ಇವತ್ತು ಮೂರನೇ ಹಂತದ, ದೇಶದಾದ್ಯಂತ ನಾವು ಗಮನಿಸೋದೇ ಆದರೆ ಮೂರನೇ ಹಂತದ ಮತದಾನ ಪ್ರಕ್ರಿಯೆ ನಡೀತಾ ಇರೋದು. ಅಭ್ಯರ್ಥಿಗಳ ಭವಿಷ್ಯವನ್ನ ಬರೀಲಿಕ್ಕೆ ಸಿದ್ಧರಾಗಿದ್ದಾರೆ ಮತದಾರರು. ರಾಜ್ಯದಲ್ಲಿ ಎರಡನೇ ಹಾಗೆ ಕೊನೆ ಹಂತದ ಮತದಾನ ಪ್ರಕ್ರಿಯೆ. ಇದೆಲ್ಲದರ ನಡುವೆ ಖುದ್ದು ನರೇಂದ್ರ ಮೋದಿ ಅವರೇ ತೆರಳಿ ಮತಗಟ್ಟೆಗೆ ಓಟನ್ನು ಚಲಾವಣೆ ಮಾಡ್ತಾ ಇರುವ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ನಿಂತು ನೋಡ್ತಾ ಇದ್ದಾರೆ. ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದಾರೆ. ಹಾಗೆ ಕೈಗಳನ್ನು ವೇವ್ ಮಾಡುವ ಮೂಲಕ ತಮ್ಮ ಬೆಂಬಲ ನಿಮಗಿದೆ ಅಂತ ಹೇಳಿ ಸೂಚಿಸ್ತಾ ಇದ್ದಾರೆ.
ಇಲ್ಲಿ ಪ್ರಧಾನಿ ಆದರೂ ಕೂಡ ಸಾಮಾನ್ಯರಂತೆ ಅವರು ಸರತಿ ಸಾಲಿನಲ್ಲಿ ನಿಂತು ಪ್ರತಿ ಬಾರಿ ಕೂಡ ವೋಟ್ ಹಾಕೋದನ್ನು ನಾವು ಗಮನಿಸಿದ್ದೀವಿ. ಈ ಬಾರಿ ಕೂಡ ಅದೇ ರೀತಿಯಲ್ಲಿ ಮಾಡುವ ನಿರೀಕ್ಷೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಅವರು ಒಟ್ಟಿಗೆ ನಡೆದುಕೊಂಡು ಹೋಗಿ ರೋಡ್ ಶೋ ಮಾಡುವ ಮೂಲಕ ಮತವನ್ನು ಚಲಾವಣೆ ಮಾಡಲಿಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯ ಇದು. ಗುಜರಾತ್ನಲ್ಲಿ 15 ವರ್ಷ ಮುಖ್ಯಮಂತ್ರಿಯಾಗಿ ಆಳಿಯ ನಂತರದಲ್ಲಿ ಈಗ 3ನೇ ಬಾರಿಗೆ ಪ್ರಧಾನಿ ಹುದ್ದೆಗೆ ಮತ್ತೆ ಸ್ಪರ್ಧಿಯಾಗಿ ಕಂಟೆಸ್ಟ್ ಮಾಡ್ತಾ ಇರುವಂಥ ಪ್ರಧಾನಿ ಮೋದಿ ವೋಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಬೆಳಗ್ಗೆ ಮುಂಚೆ ಮತದಾನ ಮಾಡುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯ ಅನ್ನೋದನ್ನು ಮತ್ತೊಮ್ಮೆ ನೆನಪಿಸೋ ಹಾಗೆ ಇದೆ. ಪ್ರಧಾನಿ ಮೋದಿ ಅವರ ನಡೆ, ಅವರ ತಂಡದವರಿದ್ದಾರೆ, ಅವರ ಸೆಕ್ಯೂರಿಟಿ ಅವರಿದ್ದಾರೆ, ಹಾಗೆಯೇ ಅವರ ನೂರಾರು ಸಾವಿರಾರು ಹಿತೈಷಿಗಳು ಅಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ. ಸ್ಟಿಲ್ ದ ಮೂಡ್ ಇಸ್ ವೆರಿ ವೆರಿ ಕಾಮ್. ನೀವು ಗಮನಿಸ್ತಾ ಇದ್ರೆ ಬೆಳಗಿನ ಒಂದು ಸುಂದರವಾದ ವಾತಾವರಣದಲ್ಲಿ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಎಲ್ಲಿಂದ ಇವರಿಬ್ಬರೂ ಕೂಡ ರಾಜಕಾರಣವನ್ನು ಆರಂಭ ಮಾಡಿದ್ರು ನೋಡಿ. ಜನಗಳ ಹತ್ರ ಒಂದಷ್ಟು ಮಾತನಾಡ್ತಾ ಇದ್ದಾರೆ, ಅಭಿಮಾನಿಗಳಿಗೆ ಒಂದಷ್ಟು ವಿಶ್ ಮಾಡ್ತಾ ಇದ್ದಾರೆ. ಜನಕ್ಕೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ರಾಜಕಾರಣಿ ಹೇಗಾಗ್ತಾರೆ? ಸೊ ಬೀಯಿಂಗ್ ಅ ವೆರಿ ವೆರಿ ಸೀಸನ್ಡ್ ಪೊಲಿಟಿಷಿಯನ್, ಪ್ರಧಾನಿ ಮೋದಿ ಅಲ್ಲಿ ಆಟೋಗ್ರಾಫ್ ಕೂಡ ಕೊಡ್ತಾ ಇದ್ದಾರೆ. ಏನೋ ಯಾರೋ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟ್ ಮೇಲೆ ಅವರ ಸಹಿ ಹಾಕಿ ಕೊಡ್ತಾ ಇದ್ದಾರೆ. ಜನಕ್ಕೆ ಕನೆಕ್ಟ್ ಆಗೋದು ಬಹಳ ಮುಖ್ಯ. ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಜನಗಳ ಜೊತೆ ಬೆರೆಯೋದು, ಜನಕ್ಕೆ ಹೃದಯದಿಂದ ಕನೆಕ್ಟ್ ಆಗೋದಿದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ಆ ದೃಶ್ಯವನ್ನು ನಾವು ಪ್ರಧಾನಿ ಮೋದಿ ಅವರ ನಡೆಯಲ್ಲಿ ಕಾಣ್ತಾ ಇದ್ದೀವಿ. ಜನ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಕೇವಲ ರಾಜಕಾರಣಿ ಅಂತಲ್ಲ, ಒಂದು ಚರಿಷ್ಮ್ಯಾಟಿಕ್ ವ್ಯಕ್ತಿತ್ವ ಆಗಿ ಕೂಡ ಪ್ರಧಾನಿ ಮೋದಿ ಅವ್ರನ್ನ ಜನ ನೋಡ್ತಾರೆ. ಹಾಗಾಗಿ ಇವತ್ತು ಗುಜರಾತ್ನಲ್ಲಂತೂ ಬಿಡಿ, ಅವರ ಹೋಮ್ ಟೌನ್, ಅವರ ತವರಿನಲ್ಲಿ ಅವ್ರಿಗೆ ನ್ಯಾಚುರಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದೇ ಇದ್ದಾರೆ. ವೋಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬಹಳ ಫ್ರೆಶ್ ಮೂಡಲ್ಲಿ ಖುಷಿಯಾಗಿ ಪ್ರಧಾನಿ ಮೋದಿ ಅವರು ವೋಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಮಿತ್ ಶಾ ಸಾಥ್ ಕೊಟ್ಟಿದ್ದಾರೆ. ಕಳೆದ 3-4 ದಶಕದ ರಾಜಕೀಯ ಜೀವನ, ಅದಕ್ಕೂ ಹಿಂದಿನ ಸಂಘದ ಜೀವನ, ಎಲ್ಲ ಸಂದರ್ಭಗಳಲ್ಲೂ ಅವರು ನಡೆದಾಡಿದ ನೆಲ, ಅವರು ಬೆಳೆದ ನೆಲ, ಜೊತೆಗೆ ಅವರ ಸಹವರ್ತಿ ಅಮಿತ್ ಶಾ ಕಳೆದ 2-2.5 ದಶಕದಿಂದ ಅತ್ಯಂತ ನಿಕಟವಾಗಿ ಇಬ್ಬರೂ ಕೂಡ ಒಂದೇ ರಾಜಕಾರಣದ ಹಾದಿಯನ್ನು ನಡ್ಕೊಂಡು ಬಂದಿರತಕ್ಕಂಥ ಜೋಡಿ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ. ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಿನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ಒಂದು ಜೋಡಿ ಕಂಟಿನ್ಯೂ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ರಾಜಕಾರಣದ ಚಾಣಕ್ಯ ಅಂತಲೇ ಕರೆಸಿಕೊಂಡಿರೋ ಅಮಿತ್ ಶಾ ಹಾಗೂ ಆಲ್ಮೋಸ್ಟ್ ಚಕ್ರವರ್ತಿ ಅಂತ ಅಭಿಮಾನಿಗಳಿಂದ ಕರೆಸಿಕೊಳ್ಳೋ ಪ್ರಧಾನಿ ಮೋದಿ ವೋಟ್ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಪುಟ್ಟ ಮಕ್ಕಳು ಅಂತ ಅಂದರೆ ಅವ್ರನ್ನ ಒಂದು ರೀತಿಯಲ್ಲಿ ಖುಷಿಯಾಗಿ ಅವರು ನಡೆಸ್ಕೊಳ್ತಾರೆ. ನೋಡ್ತಾ ಇದ್ದೀವಿ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೋಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇಡೀ ದೇಶದ ಜನತೆಗೆ ಒಂದು ಒಳ್ಳೆಯ ಸಂದೇಶ ಇದು. ಬೆಳಗ್ಗೆ ಬೇಗ ಎದ್ದು ವೀಕ್ಷಕರೇ ಹೋಗಿ ವೋಟ್ ಮಾಡಿ, ಅದು ನಿಮ್ಮ ಉಳಿದ 364 ದಿನಗಳ ಕರ್ತವ್ಯವನ್ನು ಸಫಲವನ್ನಾಗಿಸುತ್ತೆ. ಯಾಕಂತಂದರೆ ವೋಟ್ ಮಾಡಿದಾಗ ನಮಗೆ ಹಕ್ಕು ಬರುತ್ತೆ. ಈ ದೇಶದ ಆಗು ಹೋಗುಗಳ ಬಗ್ಗೆ ಮಾತನಾಡೋ ಅಂಥ ಅಥವಾ ನಿರ್ಧಾರ ಕೈಗೊಳ್ಳುವಂಥ, ಕೇಳುವಂಥ, ಪ್ರಶ್ನೆ ಮಾಡುವಂಥ ಹಕ್ಕು ಬರುತ್ತೆ ವೋಟ್ ಮಾಡಿದ್ರೆ. ನೋಡ್ತಾ ಇದ್ದೀರಿ, ಮತಗಟ್ಟೆ ಅಧಿಕಾರಿಗಳು ಪ್ರಧಾನಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ವೋಟ್ ಮಾಡೋದಕ್ಕೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವೋಟ್ ಮಾಡ್ತಾ ಇದ್ದಾರೆ. ಇನ್ನು ಗಾಂಧಿನಗರ ಲೋಕಸಭಾ ಕ್ಷೇತ್ರದ ವಿಶೇಷತೆ ಅಂದರೆ ಸರಿಸುಮಾರು 1989ರಿಂದ ನಡೆದ ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಗುರುತಿಸ್ಕೊಂಡಿರುವ ಕ್ಷೇತ್ರ ಇದು. ಬಿಜೆಪಿಯ ಸ್ಟಾರ್ ವಾಲ್ಟ್ಗಳು LK ಅಡ್ವಾಣಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಸ್ಪರ್ಧೆ ಮಾಡಿದ್ದ ಇತಿಹಾಸ ಇರುವಂತಹ ಕಣ. ಅಮಿತ್ ಶಾ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಕಳೆದ ಬಾರಿ ಕೂಡ ಈಸಿ ವಿಕ್ಟ್ರಿ, 5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಕಳೆದ ಬಾರಿ ಗೆದ್ದಿದ್ರು. ಇನ್ನು ಈ ಕಣದಿಂದ ಇದ್ದಿದ್ದಂತಹ ಬಿಜೆಪಿ ಅಭ್ಯರ್ಥಿ ಅಮಿತ್ ಶಾ ಅವರು ಕಳೆದ ಬಾರಿ CR ಪಾಟೀಲ್ ಅವರನ್ನ 6.9 ಲಕ್ಷ ಓಟ್ಗಳಿಂದ ಸೋಲಿಸಿದ್ರು. ಈ ಬಾರಿ ಸೋನಲ್ ಪಟೇಲ್, ಗುಜರಾತ್ನ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಸೋನಲ್ ಪಟೇಲ್ ಅವರ ವಿರುದ್ಧವಾಗಿ ಅಮಿತ್ ಶಾ ಅವರು ಕಣದಲ್ಲಿರೋದು. ಬಿಜೆಪಿಗರ ಅಂದಾಜು 10 ಲಕ್ಷಕ್ಕೂ ಅಧಿಕ ಮಾರ್ಜಿನ್ನಿಂದ ನಾವು ಈ ಬಾರಿ ಗೆದ್ದು ಬಿಡ್ತೀವಿ ಅನ್ನೋ ಆತ್ಮವಿಶ್ವಾಸ ಇದೆ. ಆದರೆ ಇದೇ ರೀತಿಯಲ್ಲಿ ಮತದಾರ ಪ್ರಭು
ತನ್ನ ಭಾಷ್ಯವನ್ನ ಬರಿತಾನ ಇವತ್ತು ಅನ್ನೋ ಕುತೂಹಲ ಇದ್ದೇ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನರೇಂದ್ರ ಮೋದಿ ಅವರು ಮೊದಲಿಗರಾಗಿ ವೋಟ್ ಮಾಡ್ತಿದ್ದಾರೆ. ಅಮಿತ್ ಶಾ ಹಾಗೆ ಮೋದಿ ಇಬ್ಬರೂ ಕೂಡ ಒಟ್ಟೊಟ್ಟಿಗೆ ನಡೆದುಕೊಂಡು ಬಂದರು. ಒಂದು ಮಿನಿ ರೋಡ್ ಶೋ ಕೂಡ ಅಲ್ಲಾಗಿದ್ದನ್ನು ನಾವು ಗಮನಿಸಿದ್ವಿ. ಅದಾದ ನಂತರದಲ್ಲಿ ಸಾಮಾನ್ಯರಂತೆ ಮೋದಿ ಅವರು ಕೂಡ ಮತಗಟ್ಟೆಗೆ ಆಗಮಿಸಿ ತಮ್ಮ ಮತವನ್ನು ಚಲಾವಣೆ ಮಾಡ್ತಿದ್ದಾರೆ. ಹಿಂಬದಿಯಲ್ಲಿ ಅಮಿತ್ ಶಾ ಅವರು ತಮ್ಮ ಸರದಿಗಾಗಿ ಕಾದು ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರ ಮತ ಚಲಾವಣೆಯ ನೇರ ಪ್ರಸಾರದ ದೃಶ್ಯ ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅಮಿತ್ ಶಾ ಅವರು ಕಣದಲ್ಲಿರ್ತಕ್ಕಂಥ ಕ್ಷೇತ್ರ, ಬಿಜೆಪಿ ಅಭ್ಯರ್ಥಿಯಾಗಿ ಹಾಗೆ ಕಾಂಗ್ರೆಸ್ನ ಸೋನಲ್ ಪಟೇಲ್. ಇದೀಗ ಮೋದಿ ಅವರು ತಮ್ಮ ಮತವನ್ನು ಚಲಾವಣೆ ಮಾಡ್ತಾ ಇರುವ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದಾದ ನಂತರದಲ್ಲಿ ಅಮಿತ್ ಶಾ ಅವರು ಕೂಡ ಇದೇ ಮತಗಟ್ಟೆಯಲ್ಲಿ ತಮ್ಮ ಮತವನ್ನು ಚಲಾವಣೆ ಮಾಡಲಿದ್ದಾರೆ. ನರೇಂದ್ರ ಮೋದಿ ಅವರು ಮತವನ್ನು ಚಲಾವಣೆ ಮಾಡಿ ಹೊರಗೆ ಬಂದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆಗಳು. ಇನ್ಫ್ಯಾಕ್ಟ್ ಪ್ರಧಾನಿ ಅಲ್ಲಿ ಆಗಮಿಸಿ ವೋಟ್ ಚಲಾವಣೆ ಮಾಡಿದ್ರು ಕೂಡ ಪಕ್ಷದ ಪರವಾದ ಘೋಷಣೆಗಳಾಗಲಿ, ಅಭ್ಯರ್ಥಿ ಪರವಾದ ಘೋಷಣೆಗಳಾಗಲಿ, ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಚಿಹ್ನೆಗಳನ್ನು ಪ್ರದರ್ಶನ ಮಾಡೋದಾಗಲಿ, ಅಥವಾ ಮೋದಿಯೇ ವೋಟ್ ಹಾಕಿದ್ರು ಕೂಡ ಯಾರಿಗೆ ವೋಟ್ ಹಾಕ್ತೆ ಅನ್ನೋದನ್ನು ತಿಳಿಸೋದಾಗಲಿ, ಇವೆಲ್ಲವೂ ಕೂಡ ಚುನಾವಣಾ ನಿಯಮಕ್ಕೆ ಬಾಹಿರವಾಗಿರುತ್ತೆ. ಹೀಗಾಗಿ ಅಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಮಾತ್ರ ಕೇಳೋಕೆ ಸಿಕ್ತು. ಇಲ್ಲಾಂದರೆ ಸಾಮಾನ್ಯವಾಗಿ ಮೋದಿ ಅವರಿದ್ದ ಸಂದರ್ಭದಲ್ಲಿ ಮೋದಿ ಅವರ ಪರವಾಗಿ, ಪಕ್ಷದ ಪರವಾಗಿ ಘೋಷಣೆಗಳು ಕೇಳೋದನ್ನು ನಾವು ಸಾಮಾನ್ಯವಾಗಿ ಗಮನಿಸ್ತಿರ್ತೀವಿ. ಆದರೆ ಈಗ ಕೇವಲ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷವಾಕ್ಯ ವೋಟ್ ಮಾಡಿ ಬಂದು ಅಲ್ಲಿ ನಡೆದಿರುವ ಜನರತ್ತ ಕೈ ಬೀಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಅಮಿತ್ ಶಾ ಅವರು ಕಳೆದ 3 ದಶಕದಿಂದ ಇದೇ ಕ್ಷೇತ್ರದಿಂದ ತಮ್ಮ ರಾಜಕೀಯ ಪರೀಕ್ಷೆಯನ್ನು ಬರಿತಾ ಬಂದಿದ್ದಾರೆ. ಆ ಕ್ಷೇತ್ರದ ಮತದಾರರು ಕೂಡ ಬಿಜೆಪಿಯ ಕೈ ಹಿಡಿದಿದ್ದಾರೆ. ಇದರ ಈ ಬಾರಿ ಚಿತ್ರಣ ಬದಲಾಗುತ್ತಾ ಕಾದು ನೋಡಬೇಕು. ಜೂನ್ 4ಕ್ಕೆ ಇದರ ಭವಿಷ್ಯ ಬಹಿರಂಗವಾಗಲಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೇರ ಪ್ರಸಾರ ಗುಜರಾತ್ನ ಗಾಂಧಿನಗರದಿಂದ. ಈಗಷ್ಟೇ ನರೇಂದ್ರ ಮೋದಿ ಅವರು ತಮ್ಮ ಮತವನ್ನು ಚಲಾವಣೆ ಮಾಡಿ ಬಂದಿದ್ದಾರೆ. ಸಹಜವಾಗಿ ಮಾಧ್ಯಮಗಳು ಪ್ರತಿಕ್ರಿಯೆಗೆ ಹವಣಿಸ್ತಾರೆ. ಆದರೆ ಸಾಮಾನ್ಯವಾಗಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆ ನೀಡೋದು ಸ್ವಲ್ಪ ಕಷ್ಟ ಇಂಥ ಸಂದರ್ಭದಲ್ಲಿ. ಇನ್ ಕೇಸ್ ನೀಡಿದ್ರೂ ಕೂಡ ಚುನಾವಣೆಗೆ ಪೂರಕವಾಗಿ ಮತದಾರರು ಮತದಾನವನ್ನು ಮಾಡಲಿಕ್ಕೆ ಉತ್ತೇಜನ ನೀಡುವಂತಹ ಮಾತುಗಳನ್ನು ಆಡಬಹುದೇ ಹೊರತು ನಮ್ಮ ಪಕ್ಷಕ್ಕೆ ಓಟ್ ಹಾಕಿ, ನಮ್ಮ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿ ಅಂಥೇಳಿ ಮಾತುಗಳನ್ನು ಆಡೋ ಹಾಗಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ನರೇಂದ್ರ ಮೋದಿ ಅವರು ಅಲ್ಲಿ ನಡೆದಿರುವ ಜನರತ್ತ ಕೈ ಬೀಸ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ತಾವು ಮತವನ್ನು ಚಲಾಯಿಸಿ ಬಂದಿದ್ದರ ಗುರುತಾಗಿರುವ ಆ ಶಾಹಿ ಗುರುತು, ತಮ್ಮ ಎಡಗೈಯ ತೋರ್ ಬೆರಳ ಮೇಲಿರ್ತಕ್ಕಂಥ ವೋಟಿಂಗ್ನ ಗುರುತು